ಇನ್ ನಾನು ಹೆಚ್ಚು ಏನು ಡೀಟೇಲ್ಸ್ ಅದ್ಯಾವ್ದು ನಾನು ಹೇಳಲಿಕ್ಕಾಗಲ್ಲ. ಎಲ್ಲ ಅದ್ಯಾವ್ದು ನಾನು ಹೇಳಲಿಕ್ಕಾಗಲ್ಲ. ಇದು ತನಿಖೆ ನಡೀತಾ ಇದೆ. ಇನ್ನು ಅವ್ರು ಎಷ್ಟು ಡ್ರೆಡೆಡ್ ಇದ್ರು, ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದೀನಿ. ಅಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್. ಸೊ ಆತ ಕಬಿನಿ ದಳಂ ಅನ್ನೋ ಒಂದು ದಳಕ್ಕೆ ಸೇರಿದವ. ಕಬಿನಿ 1, ಕಬಿನಿ 2 ಅಂತ 2 ದಳಂ ಆಗಿತ್ತು ಕರ್ನಾಟಕದಲ್ಲಿ. ಕಬಿನಿ ದಳಂ 2ನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂತ ವಿಕ್ರಮ್ ಗೌಡ ಮೃತ ಹೊಂದಿರೋದು. ಅವರು 4ನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು. ಅಂಡ್ he is 46 years old. He's about 46 years old, and he's native of Karkala ತಾಲೂಕ್. ಮತ್ತು ಇದು ನಡೆದಿರೋದು ಪಿತ್ತು ಬೈಲಲ್ಲಿ ಈ ಕಾರ್ಯಾಚರಣೆ. ಇಷ್ಟು ನಾನೇನು ಅದೇನು ನಾನು ಡೈವರ್ಸ್ ಮಾಡಕ್ಕಾಗಲ್ಲ. ತನಿಖೆ ಎಲ್ಲ ನಡೀತಾ ಇದೆ. ಅಂಡ್ ಜಿತೇಂದ್ರ ದಯಾಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ. ಅಂಡ್ ಸೀನಿಯರ್ ಆಫೀಸರ್ಸ್ ಅದಕ್ಕೆ all those details I can only say after investigation gets completed. Everything will ಯಾವುದು ನಾನು ಈ ಸ್ಟೇಜ್ ಅಲ್ಲಿ ಹೇಳೋಕ್ಕಾಗಲ್ಲ. ಇವಾಗ ಇನ್ನು ನಾವು ಜುಡಿಷಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ, ಇನ್ನು ಕಾರ್ಯವಾಹಿ ನಡಿಬೇಕಾಗ್ತದೆ. ತನಿಖೆ ಇನ್ನು ಈಗ ನಾನು ಯಾವ್ದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ. ಇಷ್ಟು ಮಾತ್ರ ಸತ್ಯ, ವಿಕ್ರಮ್ ಗೌಡ ಈಸ್ ಡೆಡ್. ಕೂಂಬಿಂಗ್ ಮುಂದುವರೆದಿದೆ. ಇನ್ಫಾರ್ಮೇಶನ್ ಹೇಳ್ಬಿಟ್ರೆ ಅವ್ರು ನೋಡ್ಕೊಂಡು ಮತ್ತೆ ಅಲರ್ಟ್ ಆಗ್ತಾರೆ. ಅದು ಹೇಳಲಿಕ್ಕಾಗಲ್ಲ. ದಟ್ ಈಸ್ ಅಗೇನ್ ಪಾರ್ಟ್ ಆಫ್ ಅವರ್ ಇಂಟರ್ನಲ್ ಇನ್ಪುಟ್. ಸೊ ಇಂಟರ್ನಲ್ ಅದು ಹೇಳಲಿಕ್ಕಾಗಲ್ಲ, ಡೈವರ್ಜ್ ಮಾಡಲಿಕ್ಕಾಗಲ್ಲ. ಥ್ಯಾಂಕ್ ಯು. KMC ಅಲ್ಲಿ ಮಾಡಿಸ್ತೀವಿ, ಮಣಿಪಾಲಲ್ಲಿ ಜುಡಿಷಿಯಲ್ ಇನ್ಕ್ವೆಸ್ಟ್ ಆಗ್ತದೆ. ಇನ್ಫಾರ್ಮ್ ಆಗಿದೆ ಫ್ಯಾಮಿಲಿಗೆ. ಹೌದು, ಇನ್ಕ್ವೆಸ್ಟ್ ಆದ್ಮೇಲೆ ಹ್ಯಾಂಡ್ ಓವರ್ ಮಾಡಿ. ಥ್ಯಾಂಕ್ ಯು. ಹಾಸ್ಪಿಟಲ್ಗೆ ಅವರು ಫ್ಯಾಮಿಲಿ ಮೆಂಬರ್ಸ್ ಆಗ್ಲೇ ಬಂದಿರ್ಬೇಕು ಅವರು ಅಲ್ಲಿಗೆ.